ಈರುಳ್ಳಿ ಬೆಳೆಗಾರರ ಬೆನ್ನುಹುರಿ ಮುರಿದಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಬೆಂಗಳೂರಿನ ಯಶವಂತಪುರದಲ್ಲಿರುವ ಎಪಿಎಂಸಿ ಮಾರುಕಟ್ಟೆಗೆ ಈರುಳ್ಳಿ ತರದಂತೆ ಬೆಳೆಗಾರರಿಗೆ ಸೂಚಿಸಲಾಗಿದೆ. ಪ್ರತಿದಿನ 60,000 ಚೀಲ ಈರುಳ್ಳಿ ಸರಬರಾಜಾಗುತ್ತದೆ. ಆದರೆ ಈರುಳ್ಳಿ ಸೀಸನ್ ಆಗಿರುವ ಕಾರಣ 2.5 ಲಕ್ಷ ಚೀಲ ಈರುಳ್ಳಿ ಮಾರುಕಟ್ಟೆಗೆ ಬರ್ತಿದೆ. ಈರುಳ್ಳಿ ಸರಬರಾಜು ಅತಿಯಾಗದಿದ್ದರೂ ಬೇಡಿಕೆ ಮಾತ್ರ ಇಲ್ಲ. ಈ ನಡುವೆ ನಮ್ಮ ಬಳಿ ಶೇಖರಣೆ ಮಾಡಿಕೊಳ್ಳುವುದಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇಲ್ಲ ಎಂದಿರುವ ಯಶವಂತಪುರ ಎಪಿಎಂಸಿ ಹೇಳಿದೆ. ಅಲ್ಲದೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಿದೆ. ಈ ಎಲ್ಲಾ ಕಾರಣದಿಂದ ಈರುಳ್ಳಿಯನ್ನ ಮಾರುಕಟ್ಟೆಗೆ ತರದಂತೆ ಬೆಳೆಗಾರರಿಗೆ ಸೂಚಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಬಿತ್ತನೆ ಆರಂಭಕ್ಕೂ ಮುನ್ನ ಒಂದು ಲೆಕ್ಕಾಚಾರ ಇರುತ್ತೆ ಇವರಿಗೆ. ಈಗ ಏಕಾಏಕಿ ತರಬೇಡಿ ಅಂದ್ರೆ ಇದಕ್ಕೆ ಏನ್ ಪರಿಹಾರ, ಕಾರಣಗಳು ಏನು ಇವ್ರಿಗೆ? ದಿವ್ಯಾ, ಈಗಾಗಲೇ ಎಪಿಎಂಸಿ ಹೇಳಿರೋ ಪ್ರಕಾರ ಬಹುಶಃ ಇದು ಪ್ರಥಮ ಬಾರಿಗೆ ಈ ರೀತಿಯ ಒಂದು ನಿರ್ಧಾರ ಅಂತ ಅನ್ಸುತ್ತೆ. ದಸರಾ ದೀಪಾವಳಿ ಬಂದಾಗ ಅದು ಈರುಳ್ಳಿಗೆ ಸಾಮಾನ್ಯವಾಗಿ ಮಾರುಕಟ್ಟೆ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಕಳೆದ ವರ್ಷ ಶತಕದತ್ತ ಈರುಳ್ಳಿ ಪ್ರತಿ ಕೆಜಿಗೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಏಕಾಏಕಿ ಮಾರುಕಟ್ಟೆಗೆ ದಿಢೀರ್ ಅಂತ ಈರುಳ್ಳಿ ಬಂದಿದೆ. ಇನ್ನೊಂದು ಕಡೆ ಎಪಿಎಂಸಿಯಲ್ಲಿ ಈ ಒಂದು ಮಹಾರಾಷ್ಟ್ರದಿಂದ ಬಂದಿರುವಂತಹ ಈರುಳ್ಳಿಯ ಸ್ಟಾಕ್ ಕೂಡ ಜಾಸ್ತಿ ಆಗಿರೋದ್ರಿಂದ ಈರುಳ್ಳಿಯ ಬೆಲೆ ಏಕಾಏಕಿ ಕುಸಿತ ಕಂಡಿದೆ. ಇನ್ನೊಂದು ಕಡೆ ಡಿಮ್ಯಾಂಡ್ ಕೂಡ ಇಲ್ಲ, ಆದ್ರೆ ಪೂರೈಕೆ ಹೆಚ್ಚಳ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಎಪಿಎಂಸಿ ಸದ್ಯಕ್ಕೆ ಸ್ಟಾಕ್ ಇದೆ, ನೀವು ನಾಳೆ ಒಂದು ದಿನದ ಮಟ್ಟಿಗೆ ಈರುಳ್ಳಿ ತರಬೇಡಿ ಅನ್ನುವಂತಹ ಸೂಚನೆಯನ್ನ ರೈತರಿಗೆ ನೀಡಿದೆ. ಇದು ಬಹುಶಃ ಎಪಿಎಂಸಿಯ ಲೋಪದೋಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ಉಗ್ರಾಣದ ವ್ಯವಸ್ಥೆ ಆಗಲಿ ಅಥವಾ ಮಹಾರಾಷ್ಟ್ರದಂತಹ ಒಂದು ಅಲ್ಲಿನ ವ್ಯವಸ್ಥೆ ಇಲ್ಲಿ ಇಲ್ಲ ಅನ್ನುವಂತಹ ಒಂದು ಕಾರಣಕ್ಕೆ ರೈತರಿಗೆ ಈ ರೀತಿಯ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ದಿವ್ಯಾ, ಓಕೆ ಪವಿತ್ರ, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ನಮ್ಮ ಜೊತೆ ಮಾತಾಡೋದಕ್ಕೆ ಎಪಿಎಂಸಿ ಕಾರ್ಯದರ್ಶಿ ಪಾಲಾಕ್ಷ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ನಮಸ್ಕಾರ. ಎಸ್ ಸರ್, ಈಗ ಬಿತ್ತನೆ ಆರಂಭಕ್ಕೂ ಮುನ್ನ ನಿಮಗೊಂದು ಲೆಕ್ಕಾಚಾರ ಇರುತ್ತೆ. ಆದ್ರೆ ಈಗ ಏಕಾಏಕಿ ತರಬೇಡಿ ಅಂದ್ರೆ ರೈತರಿಗೆ ಎಲ್ಲಿ ಹೋಗ್ಬೇಕು ಸರ್? ಅವರು ಮನುಷ್ಯರಲ್ವಾ? ಇಲ್ಲ, ನಾವು ಆ ತರ ಎಪಿಎಂಸಿ ಪ್ರಕಟಣೆ ಯಾವುದು ನಾವು ಕೊಟ್ಟಿಲ್ಲ. ಓಕೆ ಸರಿ. ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ನೀವು ಏನಂತ ಹೇಳಿದ್ರೆ ನಮ್ಮ ಬಳಿ ಶೇಖರಣೆ ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇಲ್ಲ ಎಪಿಎಂಸಿ ಅಂತ ನೀವು ಹೇಳಿದ್ದೀರಾ. ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದೀರಂತೆ, ಹೌದಾ? ಇಲ್ಲ, ನಾವು ಇದು ಕಾರಣಗಳ ಸರಿ? ಅದು ನಮ್ಮ ಎದುರಲ್ಲೇ ಪ್ರಾಬ್ಲಮ್ ಏನಿಲ್ಲ ನಮ್ಗೆ ಇದು ಮಾಡೋದಕ್ಕೆ, ಶೇಖರಣೆ ಮಾಡೋದಕ್ಕೆ. ಪ್ರಾಬ್ಲಮ್ ಇದೆ, ಓಕೆ, ಅದನ್ನ ಹೇಳ್ಬೇಕಲ್ವಾ? ಈ ರೀತಿ ಪ್ರಾಬ್ಲಮ್ ಇದೆ, ಅದನ್ನ ಏನಾದ್ರೂ ಒಂದ್ ಸರಿ ಪಡಿಸ್ಕೊಳ್ಬೇಕಲ್ವಾ? ಈಗ ಏಕಾಏಕಿ ನೀವು ರೈತರಿಗೆ ಬೇಡ ಅಂದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಸರ್? ಇಲ್ಲ, ರೈತರಿಗೆ ನಾವು ತರಬೇಡಿ ಅಂತ ಹೇಳಿಲ್ಲ. ಓಕೆ, ಮತ್ತೆ ಹಾಗಿದ್ರೆ ಎಲ್ಲಿ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ತಿದ್ದೀರಾ, ಮತ್ತೆ ಏನ್ ಮಾಡ್ತೀರಾ? ಇಲ್ಲ, ಶೇಖರಣೆ ಮಾಡ್ಕೊಳಕ್ಕೆ ಏನಿಲ್ಲ, ಅದು ಡೈಲಿ ಬಂದಿದ್ದು ವ್ಯಾಪಾರ ಆಗಿ ಹಾಗೆ ಹೋಗ್ತಾ ಇರುತ್ತೆ. ಹೇಳಿ ಸರ್, ಹೇಳಿ. ಡೈಲಿ ಬಂದಿದ್ದು ಅರೈವಲ್ಸ್ ವ್ಯಾಪಾರ ಆಗಿ ಹೋಗ್ತಾ ಇದೆ. ಇವತ್ತು ಕೂಡ 88,000 ಬಂದಿದೆ. ಹಲೋ, ಹೇಳಿ ಸರ್, ಕೇಳಿಸಿದೆ. ಅದು ಬಂದಿದ್ದು ಅವತ್ತೇ ವ್ಯಾಪಾರ ಆಗಿ ಹೋಗ್ತಾ ಇರುತ್ತೆ. ಅದರಿಂದ ಇದು ಶೇಖರಣದ ವಿಷಯ ಏನು ಅಂತ ಪ್ರಾಬ್ಲಮ್ ಇಲ್ಲ. ಓಕೆ, ಆದ್ರೆ ನೀವು ಯಾರಿಗೂ ಇದನ್ನ ಅನ್ಯಾಯ ಮಾಡ್ತಿಲ್ಲ, ಎಲ್ಲಾದನ್ನು ನೀವು ತಗೊಳ್ತಾ ಇಲ್ಲ. ಇಲ್ಲಿ ನಮ್ಮಲ್ಲಿ ಏನ್ ಬರುತ್ತೋ ಅದು ವ್ಯಾಪಾರ ಆಗುತ್ತೆ, ಅವತ್ತು ವ್ಯಾಪಾರ ಆಗಿ ಹೋಗ್ತಾ ಇರುತ್ತೆ. ನಾವು ಶೇಖರಣೆ ಮಾಡೋಕ್ ಜಾಗ ಇಲ್ಲ. ನಾವೇನು ಅದೇ ನಮ್ಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಶೇಖರಣೆ ಮಾಡೋದಕ್ಕೆ ಜಾಗ ಇಲ್ಲ, ಜೊತೆಗೆ ಜಾಸ್ತಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈರುಳ್ಳಿಯನ್ನ ಮಾರುಕಟ್ಟೆಗೆ ತರದಂತೆ ನೀವು ಬೆಳೆಗಾರರಿಗೆ ಸೂಚಿಸಿದ್ದೀರಾ ಅಂತ ಹೇಳಿದ್ದಾರೆ. ಇಲ್ಲ, ನಾವು ಸೂಚನೆ ಮಾಡಿಲ್ಲ. ಓಕೆ ಸರ್, ಓಕೆ. ಸೊ ಹಾಗಿದ್ರೆ ರೈತರು ನಾರ್ಮಲ್ ಆಗಿ ತಂದು ಈರುಳ್ಳಿನ ವ್ಯಾಪಾರ ಇಲ್ಲಿ ಮಾಡಬಹುದು, ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಎಲ್ಲ ಈರುಳ್ಳಿ ಎಲ್ಲ ಕೊಳ್ತೋಗ್ತಿದೆ ಅಂತ ಹೇಳ್ತಿದ್ರಂತೆ. ಇಲ್ಲ, ಆ ಥರ ಏನಿಲ್ವಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಕಾವೇರಿ ಭವಿಷ್ಯ ಏನಾಗುತ್ತೋ ಅನ್ನೋ ಒಂದು ಆತಂಕ ಇತ್ತು. ಆದರೆ ಇಂದು ಮಧ್ಯಂತರ ಆದೇಶವೊಂದನ್ನು ಸುಪ್ರೀಂ ಕೋರ್ಟ್ ಕೊಟ್ಟು ಬಿಡ್ತು. ನಾಳೆಗೆ ವಿಚಾರಣೆಯನ್ನು ಮುಂದೂಡಿತು. ಮುಂದಿನ ಆದೇಶದವರೆಗೆ ತಮಿಳುನಾಡಿಗೆ 2,000 ಕ್ಯೂಸೆಕ್ ನೀರನ್ನು ಬಿಡುವಂತೆ ಸೂಚಿಸಿತು. ಸರ್ವಿಸ್ ರಿವಾಲ್ವರ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಈ ಹಿಂದೆ ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ಪಿಎಸ್ಐ ಆಗಿದ್ರು. ಆನೇಕಲ್ ತಾಲೂಕಿನ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ 2012ರಿಂದ 2014ರವರೆಗೆ ಪಿಎಸ್ಐ ಆಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ.